ಸುಯೇಶ್ ಶರ್ಮಾ ಬೌಲಿಂಗ್ 18th ಓವರ್, ಧೋನಿ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಜಡೇಜಾ 50+ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. 3 overs 35 ರಿಕ್ವೈರ್ಡ್ ಗುರು. ಆ ಟೈಮಲ್ಲಿ ಕೇವಲ 6 runs ಕೊಡ್ತಾರೆ ಸುಯೇಶ್ ಶರ್ಮಾ ಗುರು. ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್. ಅವ್ರಿಗೆ ವಿಕೆಟೇ ಬಂದಿರಲ್ಲ, 3 ಓವರಲ್ಲಿ ಬೇಜಾನ್ ಹೊಡ್ಸ್ಕೊಂಡಿರ್ತಾರೆ. ಆದ್ರೂ ರಜತ್ ಪಟ್ಟಿದಾರು ಅವ್ರನ್ನ ಬ್ಯಾಕ್ ಮಾಡ್ತಾರೆ. ಒಂದು ಹಾಫ್ ಚಾನ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಟಿಮ್ ಡೇವಿಡ್ ಓಡ್ ಬರ್ತಾರೆ, ಲಾಂಗ್ ಆಫ್ ಇಂದ ಓಡ್ ಬಂದು ಹಿಡಿಯಕ್ಕೆ ಪ್ರಯತ್ನ ಪಡ್ತಾರೆ. ಅದು 50% ಚಾನ್ಸ್, ಅದು ಹಿಡಿಯಕ್ಕಾಗಲ್ಲ. ಒಂದ್ ಹಂತಕ್ಕೆ ಒಂದ್ ಸ್ವಲ್ಪ ಸ್ಟೇಜ್ ನ ಸೆಟ್ ಮಾಡ್ಕೊಟ್ಟಿದ್ದು ಅಥವಾ RCB ಕಂಬ್ಯಾಕ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದು ಯಾರು ಅಂದ್ರೆ ಅದು ಸುಯೇಶ್ ಶರ್ಮಾ ಅವರ 18th ಓವರ್. 6 ರನ್ ಬರುತ್ತೆ, 2 over 29. ಭುವಿ ಏನ್ ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರ್ರಿ, ಬುಡ 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 ಹೊಡಿತಾ ಇರ್ತಾರೆ. ಅದ್ ಯಾವ್ದೋ ಒಂದು ಸ್ಲೋಯರ್ ಒನ್ ಹಾಕಕ್ ಹೋಗಿ 6 ಹೊಡ್ಸ್ಕೊಂಡ್ಬಿಡ್ತಾರೆ ಧೋನಿ ಕೈಲಿ. ಅಣ್ಣ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಬಿಟ್ವೀನ್ ಧೋನಿ ಅಂಡ್ ಜಡೇಜಾ ಏನ್ ಗೊತ್ತಾ, ಇದೇ ತರ ದೇಜಾವು ಮೂಮೆಂಟ್ ಇತ್ತು ಲಾಸ್ಟ್ ಸೀಸನ್. ಇದಿಬ್ರೇ ಬ್ಯಾಟರ್ಸ್ಗಳಿದ್ರು, ನಿಮ್ಗೆ ಜ್ಞಾಪಕ ಇದ್ರೆ. ಇವರಿಬ್ರು ಬ್ಯಾಟರ್ಸ್ ಅಲ್ಲಿ ವಿಶೇಷತೆ ಏನ್ ಗೊತ್ತಾ, ಇವ್ರಿಗೆ ನೀನ್ ಯಾರ್ಕರ್ ಹಾಕ್ಬೋದು. ನೀನು ಯಾರ್ಕರ್ ಅಲ್ಲಿ ಫೇಲ್ ಆದ್ರೆ ಮಾತ್ರ ಒಡ್ಸ್ಕೋತೀಯ ಇವ್ರ ಹತ್ರ. ಯಾಕಂದ್ರೆ ಇವ್ರ ಹತ್ರ ಯಾರ್ಕರ್ನ ಕನ್ವರ್ಟ್ ಮಾಡಿ ಪ್ಯಾಡಲ್ ಶಾಟ್, ಸ್ಕೂಪ್ ಶಾಟ್, ನಮ್ ಸೂರ್ಯಕುಮಾರ್ ಯಾದವ್ ಹೊಡಿತಾರಲ್ಲ ಅಥವಾ ಜಿತೇಶ್ ಶರ್ಮಾ ಹೊಡಿತಾರಲ್ಲ, ಆ ತರ ಶಾಟ್ಗಳು ಇಲ್ಲ ಇವ್ರ ಹತ್ರ. ಅದಕ್ಕೋಸ್ಕರ ಆಸ್ ಎ ಬೌಲರ್ ಕಾನ್ಫಿಡೆಂಟ್ ಆಗಿರ್ಬೋದು. ನಾನು 3rd man ಒಳಗಡೆ ಫೈನ್ ಲೆಗ್ ಒಳಗಡೆ ಇಟ್ಕೊಂಡ್ಬಿಟ್ಟು ಗುರು ಸ್ಟಂಪ್ಸ್ ಮೇಲೆ ಬುಡ ಹೊಡಿತೀನಿ. ಓಕೆ, ಮಿಸ್ ಆಯ್ತು ಅಂದ್ರೆ ಹೊಡಿತಾರ, ಹೊಡಿಲಿ, ಅಟ್ಲೀಸ್ಟ್ ನನ್ನ ಪರ್ಸೆಂಟೇಜ್ ಇದೆ ಅಂತ ಯೋಚನೆ ಮಾಡಿದ್ದು. ಭುವಿ ಆತರ ಒಂದು ಬೌಲಿಂಗ್ ಹಾಕಿದ್ಮೇಲೆ ಇಲ್ಲಿ ಡಿಫೆಂಡ್ ಮಾಡ್ಬೇಕಾಗಿತ್ತು. 14 ರನ್. ಏನ್ರಿ ಬೌಲಿಂಗ್ ಮಾಡಿದ್ದು ಯಶ್ ದಯಾಲ್. ಫಸ್ಟ್ ಧೋನಿ ಔಟ್ ಆದ್ಮೇಲೆ ಅನ್ಕೊಂಡ್ವಿ ಡೆಫಿನೆಟ್ ವಿಕ್ಟ್ರಿ ನಮ್ಗೆ ಅಂತ. ನೆಕ್ಸ್ಟ್ ಬಾಲ್ ಬರ್ತಾರೆ, ವೇಸ್ಟ್ ಐ ಫುಲ್ ಟಾಸು, ನೋ ಬಾಲು, 6. ಅಂದ್ರೆ ಆ ಬಾಲಲ್ಲಿ 7 ರನ್ ಹೊಟ್ಟೋಗುತ್ತೆ, 3 ಬಾಲ್ 6 ರನ್. ಅಲ್ಲಿಂದ ಕ್ಯಾರೆಕ್ಟರ್ ತೋರಿಸಿರೋದು ಯಶ್ ದಯಾಲ್. ಮ್ಯಾಚ್ ನ ಗೆಲ್ಸ್ಕೊಡ್ತಾರೆ 2 runs ಇಂದ.